ಸರಿಯಾಗಿ ಅರ್ಥ ಮಾಡ್ಕೋರಿ, ಸರಿಯಾಗಿ ತಿಳ್ಕೊರಿ. ಗಣಿತಗಳನ್ನು ತಿಳ್ಕೊಂಡು ವಿಚಾರ ಮಾಡಿ ಹಾಕ್ರಿ. ಇಲ್ಲಿ ಲೀಟರ್ ಕಿಲೋಗ್ರಾಮ್ ಬಂತರ 3 ಸ್ಥಾನ ಅನ್ನೋದು ನೆನಪು ಮಾಡ್ಕೊರಿ. ಒಟ್ಟು ಅದು ಒಂದು ಮಾತ್ರ ಭಾಳ ಇಂಪಾರ್ಟೆಂಟ್. ಇಲ್ಲಿ ಸರಿಯಾಗಿ ಮಾನಗಳ ಬಗ್ಗೆ ನೀವು ಅಭ್ಯಾಸ ಮಾಡಿರಿ. ಈಗ ಇದು ಭಾಳ ದೊಡ್ಡ ಅಭ್ಯಾಸ. ಇದು ಪ್ರತಿಯೊಂದ್ರದ್ದು ನಾಲೆಜ್ ಬರ್ತದೆ. ಸಮಯ, ಹೊರಟ ಸಮಯ, ತಲುಪಿದ ಸಮಯ, ಎಲ್ಲ ಲೆಕ್ಕಗಳು, ವ್ಯವಹಾರಿಕವಾಗಿ ಲೆಕ್ಕಗಳು ಬರ್ತಾವೆ. ಒಂದು ಟ್ಯಾಂಕಿನಲ್ಲಿ ಮೊದಲು 10.568 ಲೀಟರ್ ನೀರಿತ್ತು. ನಂತರ 508.4 ಲೀಟರ್ ನೀರನ್ನು ಸೇರಿಸಲಾಯಿತು. ಮರುದಿನ 518.560 ಲೀಟರ್ ನೀರನ್ನು ಬಳಸಿದರೆ ಟ್ಯಾಂಕಿನಲ್ಲಿ ಉಳಿಯುವ ನೀರು ಎಷ್ಟು? ಮಾಡಿ ಹೆಂಗೆ ಮಾಡ್ತೀರಿ ನೋಡ್ರಿ. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತಾನು. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು. ಯಾವಾಗಲಿ ಈ ಗಣಿತಗಳನ್ನು ಇವು ಸೂತ್ರ ಸಹಾಯದಿಂದ ಇರಂಗಿಲ್ಲ. ಇವತ್ತೊಂದು ಹೆಚ್ಚು ರಿಪೀಟ್ ನೋಡ್ಕೊತಿರ್ಬೇಕು. ತಲೆಯಾಗಿರ್ತಾವೆ. ರಿಪೀಟ್ ಅಂದ್ರೆ ಸೂತ್ರ ಇತ್ತು, ರೀತಿ ಇತ್ತು ಅಂದ್ರೆ ಗಣಿತಗಳು ಇವು ಮರೆಯುವಂಥ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ಈ ಗಣಿತ ಏನವಲ್ಲ, ಈ ಅನುಕ್ರಮ ನಂಬರ್ ಏನದಲ್ಲ, ವಾರದಾಗ 1 ಸಲ ರಿವಿಷನ್ ಮಾಡಬೇಕು. ಅಂದರೆ ಇದನ್ನ ನೆನಪಿರ್ತಾವೆ. ತಿಳಿತಲ್ಲ? ಈಗ ಮೊದಲ ಟ್ಯಾಂಕ್ದಾಗ ನೀರು ಎಷ್ಟಿತ್ತು, ಒಟ್ಟು ನೀರು ತಕ್ಕೋಬೇಕು. ಒಟ್ಟು ನೀರು ಹೆಂಗೆ ತಕ್ಕೋಬೇಕಂದ್ರೆ 10.568 ಲೀಟರ್ ಏನದ ಟ್ಯಾಂಕ್ದಾಗ ನೀರಿತ್ತು. ತಂದು ಹಾಕಿದ್ದೆಷ್ಟು? 508.400. ನೋಡ್ರಿ ಹೆಂಗೆ ಹಚ್ಚಗೋತದ ಅನ್ನೋದು ಮೊದಲು ತಿಳ್ಕೊಬೇಕು. 3 ಸ್ಥಾನ ಇರ್ತಾವ ಅನ್ನೋದು ತಿಳ್ಕೊಬೇಕು. ಟ್ಯಾಂಕ್ನ ಮೊದಲು 10.568 ಲೀಟರ್ ನೀರಿತ್ತು. ಈಗೇನಾಗ್ಯದ 508.400 ಲೀಟರ್ ನೀರು. ಈ ಪಾಯಿಂಟ್ ಹಾಕ್ಯಾರ ಅಂದ್ರೆ ಇವು ಮಿಲಿ ಲೀಟರ್ ಸ್ಥಾನ ಇದೆ. ಮಿಲಿ ಲೀಟರ್, ಸೆಂಟಿಲೀಟರ್, ಡೆಸಿಲೀಟರ್, ಲೀಟರ್ ಹಿಂಗೆ ಬೇಕಟ್ಟಿರ್ಬೇಕು ನೀವು ಸ್ಥಾನಗಳು. ನಾ ಹೆಂಗೆ ನೋಡ್ರಿ, ಮಿಲಿ ಲೀಟರ್, ಸೆಂಟಿಲೀಟರ್, ಡೆಸಿಲೀಟರ್, ಲೀಟರ್ ಇದನ್ನು ಬರೀ ಈ ಮಾನಗಳ ಮೇಲೆ ನೀವು ತಿಳ್ಕೊ. 8, 6, 5, 4, 9, 8, 1, 518. ಒಟ್ಟು ಟ್ಯಾಂಕಿನಾಗ ಇದ್ದದ್ದು ನೀರು ಎಷ್ಟು ಬಳಸಿದ್ರು ಅವರು? 518.968 ಲೀಟರ್ ನೀರದೊಳಗೆ ಹೊರಗೆ ಹಾಕಿದ್ದು 518.560. ಇದನ್ನು ಕಳೆದಾಗ 8, 0, 9 ಇದನ್ನ 408 ಬರದ್ರಿ ಅಂತಂದ್ರೆ ಏನು ಅರ್ಥ ಆಗ್ತದ ಅದು ತಿಳ್ಕೊಬೇಕು ಮೊದಲು. ಈಗ 0 ಪಾಯಿಂಟ್ ಇತ್ತು ಅಂತಂದ್ರೆ ಇದಕ್ಕೆ ಲೀಟರ್ ಅಂತ ಬರಿಬೇಕು. ಇಲ್ಲಿಕ 408 ಮಿಲಿ ಲೀಟರ್ ಅಂತ ಬರಿಬೇಕಾಗ್ತದೆ. ಇಲ್ಲಿಕ ಏನ್ ಬರಿಬೇಕಿದು? ಒಂದು ಉತ್ತರ ಹಿಂಗಿರ್ಬೇಕು. ಒಂದು ಇರ್ಲಿಕ್ಕ 408 ಮಿಲಿ ಲೀಟರ್ ಅಂತ ದಶಮಾಂಶ ತೆಗೆದ್ರೆ ಏನಾಗ್ಬಿಡ್ತದ? ಅದು ಮಿಲಿ ಲೀಟರ್ ಆಗ್ತದ. ಬೇಕಾದ್ರೆ ಉತ್ತರ ಇದಿರಬೇಕು, ಬೇಕಾದ್ರೆ ಇದಿರ್ಬೇಕು. ಹುಡುಕ್ಯಾಡ್ರಿ. 408 ಲೀಟರ್ ದಶಮಾಂಶ ಇಲ್ಲ. ತಪ್ಪ ತೆಗಿಲಿಕ್ಕೆ ಮೊದಲು ಬರಬೇಕು ಅಂದ್ರೆ ನಿಮಗೆ ಲೆಕ್ಕ ತಿಳಿತಾವ. 408 ಬಂದದ. ಈಗ 408 ಡೆಫಿನೇಟ್ ಬಂದದ್ದು. ಬಟ್ ಲಟ್ನ ಇದಕ್ಕೆ ಉತ್ತರ ಹಾಕಿ ಹೋಗಿಬಿಡ್ತಾರ. ಆಮೇಲೆ 408 ಮಿಲಿ ಲೀಟರ್ ಅದ ನೋಡ್ರಿ, ಇಲ್ಲಿ ಅದ ಉತ್ತರ. ಆಮೇಲೆ 168 ಉತ್ತರ ಇಲ್ಲೇ ಇಲ್ಲ. ಬೇಕಾದ್ರೆ ಇದಾಗಬೇಕು, ಬೇಕಾದ್ರೆ ಇದು ಆದ್ರೆ ಲೀಟರ್ ಅಂತ ಬರಿಬೇಕು. 408 ಅದ, ಇದಕ್ಕೆ ಮಿಲಿ ಲೀಟರ್ ಬರೋದಿಲ್ಲ, ಲೀಟರ್ ಬರ್ದಾರ ಅಂದ್ರೆ ಇದು ರಾಂಗ್. ಲೀಟರ್ ಬರಿಬೇಕಾಗಿತ್ತ ಹಿಂಗೆ ಬರಿಬೇಕಾಗಿತ್ತು. 0.408. ಇದನ್ನ ಇಟ್ರೆ ಇದನ್ನ ಇಡಂಗಿಲ್ಲ, ಇದನ್ನ ಇಟ್ರೆ ಇದನ್ನ ಇಡಂಗಿಲ್ಲ. ಉತ್ತರ ಸಂಖ್ಯೆ ಬಿ. ಮಿಲಿ ಲೀಟರ್ದಾಗ ಇಟ್ಬಿಟ್ಟ ನೋಡ್ರಿ. ಇಷ್ಟ ನಿಮಗೆಲ್ಲ ತಿಳಿದದ ಅಂತ ತಿಳ್ಕೊಂಡು ಇಲ್ಲೇ ಸರಿ ತಪ್ಪುಗಳ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ಬೋದು, ಗಡಿಬಿಡಿ ಮಾಡಬಾರ್ದು. ಕಿಗ್ರಾಮ್ನಲ್ಲಿ ಇದನ್ನು ಅಳೆಯಲಾಗದು. ಮಾಮೂಲಿಯಾಗಿ ಯಾವುದು ಅಳೆಯಂಗಿಲ್ಲ. ಇಷ್ಟು ಅಳೆಯಲಾಗದು: ನೀರು, ಬೆಲ್ಲ, ಸಕ್ಕರೆ, ಎಣ್ಣೆ. ನೀರನ್ನ ಕಿಲೋದಾಗ ಹೆಚ್ಚಾಗಿ ಅಳೆಯೋದಿಲ್ಲ. ಉತ್ತರ ಸಂಖ್ಯೆ ಎ.
ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬನ್ನು ಈ ಮಾನದಲ್ಲಿ ಅಳೆಯಲಾಗುತ್ತದೆ. ಅಲ್ಲಿ ಗ್ರಾಮ, ಕಿಲೋಗ್ರಾಮ ಇರಂಗಿಲ್ಲ. ಎದುರಾಗಿರ್ತದೆ, ಟನ್ನದಾಗಿರ್ತದೆ. ಟನ್ ಅಂದರೆ ಏನು ಅನ್ನೋದು ಮೊದಲು ತಿಳ್ಕೋಬೇಕು. ಒಂದು ಟನ್ ಅಂದರೆ 10 ಕ್ವಿಂಟಲ್. ಒಂದು ಟನ್ ಅಂದರೆ ಏನು? 1 ಟನ್ = ನೋಡ್ರಿ ಇಲ್ಲಿ, 1 ಟನ್ = 10 ಕ್ವಿಂಟಲ್. ಇದನ್ನ ನೆನಪಿರ್ಬೇಕು ನಿಮಗೆ. 1,000 ಕಿಲೋಗ್ರಾಮ್, 1,000 ಕಿಲೋಗ್ರಾಮ್. ಈ ಎರಡು ನೆನಪಿಟ್ಕೊಂಡು ಬಿಡ್ರಿ ನಾವು. ಯಾಕಂದ್ರೆ ಈಗ ನೆನಪಾಗ್ಯದ ಹೇಳಿಬಿಟ್ಟದು. 1 ಟನ್ = ಏನು? 10 ಕ್ವಿಂಟಲ್. 1 ಟನ್ = 1,000 ಕಿಲೋಗ್ರಾಮ್. ಇದು ನೆನಪಿರ್ಬೇಕು. ಇದು ಭಾಳ ಅವಶ್ಯವಾದದ್ದು. ಇದು ಬಿದ್ದೇ ಬೀಳುತ್ತದೆ. ಯಾವಾಗಲಾದ್ರೂ ಫ್ಯಾಕ್ಟ್ರಿ ಒಳಗೆ ಕಬ್ಬನ್ನು ಟನ್ ವ್ಯವಹಾರದಲ್ಲಿ ಮಾಡ್ತಾರೆ. 1000 ಕಿಲೋಗ್ರಾಮ್ ಲೆಕ್ಕ ಇರ್ತದೆ. 1000 ಕಿಲೋಗ್ರಾಮ್ಗೆ ಏನಂತಾರೆ? ಟನ್ ಅಂತಾರೆ. ಕ್ವಿಂಟಲ್ದಾಗ ಇರೋದೇ ಇಲ್ಲ. 5 ಕ್ವಿಂಟಲ್ ಅಥವಾ 6 ಕ್ವಿಂಟಲ್ ಅಂತ ನಮ್ಮ ರಾಶಿ ಕ್ವಿಂಟಲ್ದಾಗ ಹೇಳ್ಬೋದು. ಜೋಳದ ರಾಶಿ, ಮೆಕ್ಕೆಜೋಳದ ರಾಶಿ, ಅದನ್ನು ಕ್ವಿಂಟಲ್ದಾಗ ಹೇಳ್ಬೋದು. ಆಮೇಲೆ 1 ಕ್ವಿಂಟಲ್ನಲ್ಲಿ ಎಷ್ಟು ಕಿಲೋಗ್ರಾಮ್ಗಳಿವೆ? 1 ಕ್ವಿಂಟಲ್ ಅಂದ್ರೆ ಏನು? 1 ಕ್ವಿಂಟಲ್ ಅಂದ್ರೆ 1 ಕ್ವಿಂಟಲ್ 100 ಕಿಲೋ. 1 ಕ್ವಿಂಟಲ್ಗೆ ಎಷ್ಟು? 100 ಕಿಲೋ. ನೋಡ್ರಿ, 1 ಕ್ವಿಂಟಲ್ಗೆ 100 ಕಿಲೋ. 10 ಕ್ವಿಂಟಲ್ಗೆ 1,000 ಕಿಲೋ. 1000 ಕಿಲೋಗ್ರಾಮ್ ಅಂದ್ರೆ ಒಂದೇ, 10 ಕ್ವಿಂಟಲ್ ಅಂದ್ರೆ ಒಂದೇ, 1 ಟನ್ ಅಂದ್ರೆ ಒಂದೇ, 1 ಕ್ವಿಂಟಲ್ ಅಂದ್ರೆ 100 ಕಿಲೋಗ್ರಾಮ್. 100 ಕಿಲೋ ಅಂದ್ರೆ 1 ಕ್ವಿಂಟಲ್. 100 kg ಅಂದ್ರೆ ಏನು? 1 ಕ್ವಿಂಟಲ್. 100 ಕಿಲೋಗ್ರಾಮ್ = 1 ಕ್ವಿಂಟಲ್. ಇದು ಒಂದು ನೆನಪಿಟ್ಕೋ. ಯಾಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಇದೇನೋ ಉತ್ತರ ಹಾಕಿ ಬಿಟ್ಟಿರ್ತೀವ, ಬಿ 100 ಹಾಕ್ಯಾರ ಸರ್, ಅದು ಬೇಡ. 100 ಕಿಲೋಗ್ರಾಮ್ ಅಂದ್ರೆ 1 ಕ್ವಿಂಟಲ್. 1 ಕ್ವಿಂಟಲ್ನಲ್ಲಿ ಎಷ್ಟು ಕಿಲೋಗ್ರಾಮ್ಗಳಿವೆ? 100 ಕಿಲೋಗ್ರಾಮ್ = 1 ಕ್ವಿಂಟಲ್. 4,000 ಕಿಲೋಗ್ರಾಮ್ ಅಂದರೆ ನೋಡ್ರಿ, ಒಂದಕ್ಕೊಂದು ಹ್ಯಾಂಗ್ಲಿ. 1,000 ಕಿಲೋಗ್ರಾಮ್ ಅಂದ್ರೆ 1 ಟನ್. 1,000 ಬಂತಂದ್ರೆ ಟನ್ದಾಗೆ ಉತ್ತರ ತೆಗಿಬೇಕು. ನೀವು 1,000 ನಿಮಗೆ ಕಿಲೋಗ್ರಾಮ್ ತೋರಿಸ್ತು ಅಂತಂದ್ರೆ, 1,000 ಮೇಲೆ ತೋರಿಸ್ತು ಅಂದ್ರೆ ಅದರ ಉತ್ತರ ನೀವು ಟನ್ದಾಗೆ, ಒಂದು ವ್ಯಾವಹಾರಿಕವಾಗಿ ಟನ್ನದಾಗೆ ಉತ್ತರ ಇಡಬೇಕು. ಇಷ್ಟು ಪರ್ಫೆಕ್ಟ್ ಇರಬೇಕು ಗಣಿತ. ಏನು? 4,000 ಕಿಲೋಗ್ರಾಮ್ ಅಂದರೆ 4 ಕ್ವಿಂಟಲ್. ತಪ್ಪಿದು. 1 ಕ್ವಿಂಟಲ್ಗೆ ಎಷ್ಟು? 100 ಕಿಲೋ. 100 ಕಿಲೋ 4 ಕ್ವಿಂಟಲ್. ಟನ್ನದಾಗೂ ಹೇಳ್ಬೋದು. ನೋಡ್ರಿ, 4,000 ಒಂದು ಕ್ವಿಂಟಲ್ಗೆ ಎಷ್ಟು? 100 ಕಿಲೋ. 4 ಕ್ವಿಂಟಲ್ಗೆ 400 ಕಿಲೋ ಆಯಿತು. ಇದು ಗ್ರಾಮ್ ಅಂತೂ ಇರುವುದೇ ಇಲ್ಲ. 400 ಕ್ವಿಂಟಲ್ ಅಂದ್ರೂ ಒಂದೇ. 400 ಕ್ವಿಂಟಲ್ 400 ಕ್ವಿಂಟಲ್ ಅಂದ್ರೆ ಎಷ್ಟು? 100 ಭಾಳ ಆಗ್ತದೆ. ಅಂದ್ರೆ 4 ಟನ್. 4 ಟನ್ ಅಂದ್ರೆ 4,000 ಕಿಲೋಗ್ರಾಮ್. 4 ಟನ್ = 4 ಟನ್ = 4 ಗುಂಡೆ 1,000 kg = 4,000. ಆದ್ದರಿಂದ 4 ಟನ್ನಕ್ಕೆ ಉತ್ತರ ಹಾಕಿಬಿಡ್ರಿ. ಉತ್ತರ ಸಂಖ್ಯೆ ಬಿ. ಚೆನ್ನಾಗಿ ತಿಳ್ಕೊಬೇಕು ಗಣಿತಗಳನ್ನು. ಇವೆಲ್ಲ ನೋಡ್ರಿ, ಥಿಂಕಿಂಗ್ ವ್ಯಾವಹಾರಿಕ ಗಣಿತಗಳು. ಇವು ವ್ಯಾವಹಾರಿಕ ಗಣಿತಗಳು ಅಂತಾರೆ ಇವಕ್ಕೆಲ್ಲ. ಇವು ಪ್ರಶ್ನೆ ಪಟ್ನೆ ಕೇಳಿಬಿಡ್ಬೋದು ನಾವು. 4,000 ಕಿಲೋಗ್ರಾಮ್ ಅಂದರೆ ಈಗ ಮೊದಲಿನಂಗೆಲ್ಲ ದೊಡ್ಡ ದೊಡ್ಡ ಸುತ್ತಳತೆ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ, ನಟ್ಟು ಡ್ಯಾಶ್ ಜಾಗ ತುಂಬಿದ ವಿಸ್ತೀರ್ಣ ಅಂತ ಬೀಳ್ತಿದ್ವು ಅವಾಗ. ಈಗ ಇಂಥವು ಹಾಕಿ ಒಂದು 50 ಪ್ರಶ್ನೆ ತೆಗೆದು ಬಿಟ್ರಂದ್ರೆ 150ಕ್ಕೆ 150 ಮಾರ್ಕಸ್ ತೊಗೊಂಡು ಬಿಡತ್ತವೆ ಈಗಿನ ಹುಡುಗರು. 4 ಕ್ವಶನ್ ಪೇಪರ್ ತೆಗಿತನ್ಬೇಕಾದ್ರೆ 4,000 ಕಿಲೋಗ್ರಾಮ್ ಅಂದರೆ 1 ಕ್ವಿಂಟಲ್ನಲ್ಲಿ ಎಷ್ಟು ಕಿಲೋಗ್ರಾಮ್? ಇದೇ ಸರ್ ಹಾಕಿದ್ರೆ 4ನೇ ಸಹಿತ ಪಾಸ್ ಆಗ್ತಾರೆ.
ಯಾಕಂದ್ರೆ ಲೆಕ್ಕ ಮಾಡೋದು ಇರಂಗಿಲ್ಲ, ನೆನ್ಪಿಟ್ಕೊಳ್ಳೋದು ಇರ್ತದೆ. ಲೆಕ್ಕ ಮಾಡೋದು ಬೇರೆ, ನೆನ್ಪಿಟ್ಕೊಳ್ಳೋದು ಬೇರೆ. ಇವೆಲ್ಲ ನೆನ್ಪಿಟ್ಕೊಳ್ಳೋದು ಹಗಲೆಲ್ಲ ನೋಡೋದ್ರಿಂದ ಗೊತ್ತಾಗ್ತದೆ. ಇಂಥ ಲೆಕ್ಕಗಳಿದ್ದವ ಮಾಡೋದು. ಒಂದು ಕ್ವಿಂಟಲ್ನಲ್ಲಿ ಎಷ್ಟು ಗ್ರಾಮ್ ಕೇಳೇ ತಾನೆ. ಈಗಿನ ಪ್ರಶ್ನೆಗಳು ಹಿಂಗೆ ಅವ. ಈಗಿನ ಪ್ರಶ್ನೆಗಳು ಇಂಥವೇ. ಹುಡುಗರು ಫೇಲ್ ಆಗಬಾರ್ದು. ಇಂಥ ಪ್ರಶ್ನೆಗಳನ್ನ ಹಾಕಿಬಿಟ್ರೆ ನೀವು ಯಾಕೆ ಗಣಿತ ಮಾಡಬಾರ್ದು? 50ಕ್ಕೆ 50 ಹೊಡೆದು ಬಿಡ್ತೀರಿ. ಚೆನ್ನಾಗಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಈಗಿನ ಗಣಿತಕ್ಕಿಂತಲೂ ನೀವು ಶಾಣ್ಯರಾಗಿರಿ, ಒರಿಜಿನಲ್ ಅಭ್ಯಾಸ ಕಲಿತ ಶಾಣ್ಯರಾಗಿರಿ. ಮುಂದೆ ಭವಿಷ್ಯದ ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಬರ್ಕೋರಿ ಫೇರ್ದಾಗ.